ಅವಿಭಜಿತ ದಕ್ಷಿಣ ಕನ್ನಡವನ್ನ ಸಂಪರ್ಕಿಸುವಂತಹ ಚಾರ್ಮಡಿ ಹಾಗೂ ಶಿರಾಡಿ ಘಾಟ್ ರಸ್ತೆಗಳಲ್ಲಿ ಮಳೆಗಾಲದಲ್ಲಿ ಉಂಟಾಗಬಹುದಾದಂತಹ ಅನಾಹುತದ ಬಗ್ಗೆ ಪೂರ್ವಭಾವಿಯಾಗಿ ಪರಿಶೀಲನೆ ನಡೆಸಿ ಪೂರ್ವ ತಯಾರಿಗಳನ್ನ ನಡೆಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ನಿರ್ದೇಶನದಂತೆ 2 ಘಾಟ್ ಸೆಕ್ಷನ್ಗಳನ್ನ ಪರಿಶೀಲನೆ ನಡೆಸಲಾಗಿದೆ. ಬರಬಹುದಾದ ಅಪಾಯವನ್ನ ಮೊದಲೇ ಗ್ರಹಿಸಿಕೊಂಡು ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಚಿಂತನೆಯನ್ನ ನಡೆಸಲಾಗಿದೆ. ಗ್ರಾಮೀಣ ಮಟ್ಟದಲ್ಲಿ ಇದಕ್ಕಾಗಿ ಪ್ರಾಕೃತಿಕ ವಿಕೋಪ ಉಪಸಮಿತಿಗಳನ್ನ ರಚಿಸಲಾಗಿದೆ ಎಂದು ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾದ ಜುಬಿನ್ ಮೊಹಪಾತ್ರ ಅವರು ತಿಳಿಸಿದರು. ಮಳೆಗಾಲದಲ್ಲಿ ಚಾರ್ಮಡಿ ಮತ್ತು ಶಿರಾಡಿ ಘಾಟ್ಗಳಲ್ಲಿ ಹೆಚ್ಚು ಅಪಾಯಗಳು ಸಂಭವಿಸುವ ಸಾಧ್ಯತೆಗಳನ್ನು ಮನಗಂಡಿದ್ದು, ಇಲ್ಲಿ ತುರ್ತು ವ್ಯವಸ್ಥೆ ಕೈಗೊಳ್ಳಲು ಮೆಸ್ಕಾಂ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಎಲ್ಲಾ ಇಲಾಖಾಧಿಕಾರಿಗಳ ಸಮನ್ವಯ ತಂಡ ರಚನೆ ಮಾಡಲಾಗುತ್ತದೆ. ಆ ಮೂಲಕ ಪ್ರಾಣಹಾನಿ ಮತ್ತು ಆಸ್ತಿ ಹಾನಿಯನ್ನು ತಡೆಯುವ ಪ್ರಯತ್ನವನ್ನ ನಡೆಸಲಾಗುತ್ತದೆ. ಘಾಟ್ ಭಾಗದಲ್ಲಿ ಘಟನೆಗಳು ನಡೆದಾಗ ತಕ್ಷಣ ಮಾಹಿತಿ ಪಡೆದುಕೊಳ್ಳಲು ಗ್ರಾಮ ಮಟ್ಟದ ಉಪಸಮಿತಿ ಹೆಚ್ಚು ಕೆಲಸ ಮಾಡಲಿದೆ. ನಂತರ ತಾಲೂಕು ಮಟ್ಟದ ಪ್ರಾಕೃತಿಕ ವಿಕೋಪ ರಕ್ಷಣಾ ಸಮಿತಿ, NDRF ಮತ್ತು SDRF ಪಡೆಗಳ ನೆರವನ್ನ ಪಡೆದುಕೊಳ್ಳಲು ಯೋಜನೆಯನ್ನ ರೂಪಿಸಲಾಗುತ್ತದೆ ಎಂದು ಮಾಹಿತಿಯನ್ನ ನೀಡಿದ್ರು. ಪುತ್ತೂರು ಉಪವಿಭಾಗದಲ್ಲಿ ವಿವಿಧ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅಣುಕು ಪ್ರತ್ಯಕ್ಷತೆಯನ್ನ ನಡೆಸುವ ಉದ್ದೇಶಕ್ಕೆ ಜನತೆಯಿಂದ ಉತ್ತಮ ರೆಸ್ಪಾನ್ಸ್ ದೊರೆಯುತ್ತದೆ. ಪ್ರಾಕೃತಿಕ ವಿಕೋಪಗಳು ಉಂಟಾದಾಗ ತಕ್ಷಣ ಮಾಡಿಕೊಳ್ಳಬೇಕಾದ ವ್ಯವಸ್ಥೆಗಳನ್ನು ರೂಪಿಸಲು ಯೋಜಿಸಲಾದ ಈ ಅಣುಕು ಪ್ರದರ್ಶನದಲ್ಲಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಜನತೆಯು ಆಸಕ್ತಿಯಿಂದ ಭಾಗವಹಿಸುತ್ತಿದ್ದಾರೆ. ಉಪವಿಭಾಗದ 4 ತಾಲೂಕುಗಳಾದ ಸುಳ್ಯ, ಬೆಳ್ತಂಗಡಿ, ಕಡಬ ಮತ್ತು ಪುತ್ತೂರು ತಾಲೂಕಿನಲ್ಲಿ ಈ ಅಣುಕು ಪ್ರತ್ಯಕ್ಷತೆ ನಡೆಸಲಾಗುತ್ತಿದೆ ಎಂದು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ತಿಳಿಸಿದರು. ಪುತ್ತೂರು ನಗರದಲ್ಲಿ ರಾಜ್ಯ ಕಾಲುವೆಗಳ ಸ್ವಚ್ಛತೆ ನಡೆಸಿದಂತೆ ಸುಬ್ರಹ್ಮಣ್ಯ ದೇವಾಲಯದ ದರ್ಪಣ ತೀರ್ಥದ ಭಾಗದಲ್ಲಿಯೂ ಸ್ವಚ್ಛತೆ ಕಾರ್ಯಕ್ರಮ ಮಾಡಲಾಗಿದೆ. ಉಪವಿಭಾಗದ ಎಲ್ಲಾ ತಾಲೂಕುಗಳಲ್ಲಿಯೂ ಕಾಲುವೆಗಳನ್ನು ಸ್ವಚ್ಛಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸುಬ್ರಹ್ಮಣ್ಯದಲ್ಲಿರುವಂತಹ ಮುಳುಗು ಸೇತುವೆ ಬಳಿ ಕಾವಲುಗಾರನನ್ನ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ರು. ಇನ್ನು ಮುಂಗಾರು ಮಳೆಯ ಸಂದರ್ಭದಲ್ಲಿ ಸಂಭಾವ್ಯ ಅಪಾಯಗಳ ವೇಳೆ ಜನತೆಯ ರಕ್ಷಣೆಗೆ ಹೋಮ್ ಗಾರ್ಡ್ಗಳ ತಂಡವು ಕೆಲಸ ಮಾಡಲಿದೆ. ಸುಮಾರು 70ಕ್ಕೂ ಅಧಿಕ ಹೋಮ್ ಗಾರ್ಡ್ಗಳು ಪ್ರಾಕೃತಿಕ ವಿಕೋಪದ ಸಂದರ್ಭ ತಮ್ಮ ಸೇವೆಯನ್ನ ನೀಡಲಿದ್ದಾರೆ. ಇದರಲ್ಲಿ ಒಂದು ತಂಡ ಉಪ್ಪಿನಂಗಡಿಯಲ್ಲಿ ಕೆಲಸ ಮಾಡಲಿದೆ. ಇನ್ನು ಉಪ್ಪಿನಂಗಡಿಯಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ನೆರೆ ಹಾವಳಿಯಿಂದ ಸಮಸ್ಯೆ ಉಂಟಾಗ್ತದೆ. ಇಲ್ಲಿ ಯಾಂತ್ರಿಕ ದೋಣಿ ವ್ಯವಸ್ಥೆ, ಮುಳುಗು ತಜ್ಞರ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹೋಮ್ ಗಾರ್ಡ್ಗಳ ತಂಡದಲ್ಲಿಯೂ ಮುಳುಗು ತಜ್ಞರಿದ್ದು ಅವರನ್ನ ವಿವಿಧ ಕಡೆಗಳಲ್ಲಿ ಬಳಕೆ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದ್ರು. ಅತ್ಯಂತ ಅಪಾಯಕಾರಿಯಾಗಿರುವ ಸಿಡಿಲ ಆಘಾತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗ್ತಿರುವುದರಿಂದ ಇದನ್ನು ತಡೆಯಲು ಮಿಂಚು ಬಂಧಕ ನಿರ್ಮಾಣದ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಹೆಚ್ಚು ಅಪಾಯ ಸಂಭವಿಸಿರುವ ಕಡಬ ಭಾಗದಲ್ಲಿ ಈ ಬಗ್ಗೆ ಜಂಟಿ ಸರ್ವೆಯೊಂದನ್ನ ಮಾಡಲಾಗಿದೆ. ಇದರಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಯು ಭಾಗಿಯಾಗಿದ್ರು. ಜಂಟಿ ಸರ್ವೆ ವರದಿಯನ್ನ ಸರ್ಕಾರಕ್ಕೆ ನೀಡಲಾಗುವುದು. ಮಿಂಚು ಬಂಧಕ ನಿರ್ಮಾಣಕ್ಕೆ ವೈಜ್ಞಾನಿಕವಾಗಿ ಒಂದಷ್ಟು ಪರಿಶೀಲನೆ ಅಗತ್ಯವಿದೆ. ಸಿಡಿಲು ಬಡಿಯುತ್ತಿರುವಂತಹ ಪ್ರದೇಶ ಜನವಾಸ್ತವ್ಯವಾದ ಸ್ಥಳವಾಗಿರಬೇಕು. ಮಿಂಚು ಬಂಧಕ ನಿರ್ಮಿಸುವ ಭಾಗದ ಕಲ್ಲು, ಮಣ್ಣು, ಅಂತರ್ಜಲ ಮಟ್ಟ ಪರಿಶೀಲನೆಯಾಗಬೇಕು. ಆದರೂ ಇದರಿಂದ 100% ಫಲಿತಾಂಶ ಪಡೆಯಲು ಸಾಧ್ಯವಿಲ್ಲ. ಒಂದು ಮಿಂಚು ಬಂಧಕ ಅಳವಡಿಕೆಗೆ ₹2 ಲಕ್ಷಕ್ಕೆ ಹೆಚ್ಚು ವೆಚ್ಚವಾಗುತ್ತದೆ. ಸರ್ಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ. ದಾನಿಗಳ ನೆರವಿನಿಂದ ಉಪವಿಭಾಗದ ಕೆಲ ಭಾಗದಲ್ಲಿ ಆದರೂ ಮಿಂಚು ಬಂಧಕ ನಿರ್ಮಿಸುವ ಚಿಂತನೆ ಇದೆ ಎಂದು ತಿಳಿಸಿದರು. ಪ್ರತಿಯೊಂದು ತಾಲೂಕು ಕಂಟ್ರೋಲ್ ರೂಮ್ನಲ್ಲಿ ನಮ್ಮ ರೆವಿನ್ಯೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಒಂದಿಗೆ ಮೆಸ್ಕಾಂ ಮತ್ತೆ ಫಾರೆಸ್ಟ್ ಅವರಿಗೆ ಕೂಡ ಸೇರಿಸಿದ್ವಿ. ಸೊ ಮಾನ್ಯ ಜಿಲ್ಲಾಧಿಕಾರಿ ಆದೇಶದಂತೆ DCF ಸಾಹೇಬರು ಕೂಡ ಆದೇಶ ಮಾಡಿ ಮೆಸ್ಕಾಂ ಮತ್ತೆ ಫಾರೆಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ರೂಮ್ಗಳಲ್ಲಿ ಪ್ರತಿಯೊಂದು ತಾಲೂಕು ಕಂಟ್ರೋಲ್ ರೂಮ್ಗಳಲ್ಲಿ ಅವರಿಗೆ ಕೂಡ ಸೇರಿಸಿದ್ವಿ. ಯಾಕೆಂದ್ರೆ ಮ್ಯಾಕ್ಸಿಮಮ್ ನಮಗೆ ನಾವೇ ನೋಡಿದ ಪ್ರಕಾರ ಮುಂಗಾರು ಮಳೆ ಶುರುವಾಗಿದ್ರೆ ಪ್ರಾಬ್ಲಮ್ ಬರೋದು ಈ 2 ಡಿಪಾರ್ಟ್ಮೆಂಟ್ ಇಂದ. ಯಾಕೆಂದ್ರೆ ಅಪಾಯಕಾರಿ ಮರ ಫಾರೆಸ್ಟ್ ಅವರಿಗೆ ಕಳಿಸಬೇಕು, ಪವರ್ ಕಟ್ ಆಗಿದ್ರೆ, ಫಾಲ್ಟ್ ಬಂದಿದ್ರೆ ಮೆಸ್ಕಾಂ ಅವರಿಗೆ ತುರ್ತು ಒಂದು ರೆಸ್ಪಾನ್ಸ್ ಸ್ಪಂದನೆ ಮಾಡಬೇಕು. ಸೊ ಅದರಿಂದ ಅವರಿಗೆ ಸೇರಿಸಿದ್ವಿ. ಸೊ ಆ ಕಂಟ್ರೋಲ್ ರೂಮ್ ಲೈನ್ ಮೂಲಕ ಕೂಡ ಜನರು ಕೂಡ ನಮಗೆ ನೇರವಾಗಿ ಸಂಪರ್ಕಿಸಿ ಏನಾದರೂ ಈ ತರ ಪ್ರಾಬ್ಲಮ್ ಬಂದಿದ್ರೆ, ತೊಂದರೆ ಬಂದಿದ್ರೆ ನಮಗೆ ಹೇಳ್ಬೋದು. ಮತ್ತೆ ಆದ ನಂತರ ಕೂಡ ನಮ್ಮ ತಹಸೀಲ್ದಾರ್ ಅವರು ಮತ್ತೆ ನನಗೆ ನೇರವಾಗಿ ಕೂಡ ಕಾಲ್ ಮಾಡಬಹುದು. ಕೆಲವೊಮ್ಮೆ ಏನಾಗುತ್ತೆ, ಎಸ್ಪೆಷಲಿ ಮೆಸ್ಕಾಂ ಒಂದು ನಾನು ಮೊದಲಿಂದ ನೋಡ್ತಾ ಇದ್ದೀನಿ, ಏನಾಗುತ್ತೆ ಒಮ್ಮೆಗೆ ಜಾಸ್ತಿ ಫಾಲ್ಟ್ ಬಂದ್ರೆ ಅಲ್ಲಿ ಲೈನ್ ಮ್ಯಾನ್ಸ್ ಹೋಗಿರ್ತಾರೆ. ಸೊ ಅವರಿಗೆ ಅವಾಗ ಕಾಲ್ ಮಾಡಿದ್ರೆ ಅವರು ಪಿಕ್ ಮಾಡಿ ಆಕ್ಚುಲಿ ಅವರಿಗೆ ಬರುದಿಲ್ಲ, ಬಿಕಾಸ್ ಅವರು ತುಂಬಾ ರಿಸ್ಕ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಆವಾಗ ನಮ್ಮ ಕಂಟ್ರೋಲ್ ರೂಮ್ಗೆ ಅಥವಾ ಮೆಸ್ಕಾಂ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ರೆ ಜಾಸ್ತಿ ಅನುಕೂಲ ಆಗಿರ್ತದೆ. ಬಿಕಾಸ್ ಮೇಲಿನ ಅಧಿಕಾರಿಗಳು ಅಲ್ಲಿ ಎಕ್ಸ್ಟ್ರಾ ಸ್ಟಾಫ್ ಬೇಕಿದ್ರೆ ಕಳಿಸ್ತಾರೆ. ಸೊ ಲೈನ್ ಮ್ಯಾನ್ ಗೆ ಪದೇ ಕಾಲ್ ಮಾಡಿದ್ರೆ ಅವರಿಗೆ ತೆಗಿಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಜನರು ಕೂಡ ಬೇಜಾರು ಮಾಡ್ಕೊಳ್ತಾರೆ, ನಾನು ಕಾಲ್ ಮಾಡ್ತಾ ಇದ್ದೀನಿ ಅವ್ರು ತೆಗಿಸ್ತಾ ಇಲ್ಲ. ಬಟ್ ಆಕ್ಚುಲಿ ಅವರು ಫೀಲ್ಡ್ ಅಲ್ಲಿ ಇರ್ತಾರೆ. ಸೊ ಅದರಿಂದ ಮೆಸ್ಕಾಂಗೆ ಕೂಡ ನಾವು ತಾಲೂಕು ಕಂಟ್ರೋಲ್ ರೂಮ್ ಕೂಡ ಸೇರಿಸಿದೀವಿ. ಮತ್ತೆ ಅವ್ರದ್ದು ಒಂದು ಸೆಂಟ್ರಲೈಸ್ ಕಂಟ್ರೋಲ್ ರೂಮ್ ನಂಬರ್ ಕೂಡ ಇದೆ, ಅವರು ಪಬ್ಲಿಷ್ ಮಾಡಿದ್ದಾರೆ. ನನಗೆ ಈಗ ಮರೆತು ಹೋಗುತ್ತೆ ನಂಬರ್, ಬಟ್ ಅದು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಒಂದು ಸೆಂಟ್ರಲೈಸ್ ಕಂಟ್ರೋಲ್ ರೂಮ್ ಕೂಡ ಮೆಸ್ಕಾಂ ಅವರು ಮಾಡ್ಕೊಂಡಿದ್ದಾರೆ. ಸೊ ಇದು ಎಲ್ಲ ನಾವು ವ್ಯವಸ್ಥೆ ಮಾಡಿದೀವಿ.
ಮತ್ತೆ ನಿನ್ನೆ ಉಪ್ಪಿನಂಗಡಿಗೆ ಹೋಮ್ ಗಾರ್ಡ್ ಒಂದು ತಂಡ ನಿಯೋಜನೆ ಆಗಿದೆ. ಸೊ ಸ್ಟ್ರೆಂತ್ ಈಗ ಖಚಿತ ಆಗಿಲ್ಲ, ಅದು ಒಂದು 70ವರೆಗೆ ನಮ್ಮ ಉಪವಿಭಾಗಕ್ಕೆ ಹೋಮ್ ಗಾರ್ಡ್ ಅನ್ನು ಡೆಪ್ಯೂಟ್ ಮಾಡ್ತಾರೆ ಅಂತ ನನಗೆ ತಿಳಿಸಿದ್ರು ಅವರ ಕಮಾಂಡೆಂಟ್ ಅವರು. ಉಪವಿಭಾಗ ಎಕ್ಸಾಕ್ಟ್ ನಂಬರ್ ಸಿಕ್ಕಿದ್ರೆ ತಮಗೆ ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ. ಒಂದು ಫಸ್ಟ್ ಆಫ್ ಆಲ್ ಉಪ್ಪಿನಂಗಡಿ ಮತ್ತು ಬೇರೆ ಕಡೆ ಸುಬ್ರಹ್ಮಣ್ಯ ಅಂಗಡಿದಲ್ಲಿ ಒಂದು ತಂಡಕ್ಕೆ ಅಲ್ಲಿ ದೋಣಿ ಡಿಪ್ಲಾಯ್ ಮಾಡಿದ್ದಾರೆ. ಬೇರೆ ಇಡೀ ಉಪವಿಭಾಗಕ್ಕೆ ಕೂಡ ಇನ್ನೂ ತಂಡಗಳು ಬರ್ತದೆ. ಟೋಟಲ್ ಸ್ಟ್ರೆಂತ್ 70ವರೆಗೆ ಬರುತ್ತೆ ಅಂತ ನನಗೆ ಕಮಾಂಡೆಂಟ್ ಅವರು ನಿನ್ನೆ ಕಾಲ್ ಮಾಡಿ ಮಾಹಿತಿ ಕೊಟ್ಟಿದ್ರು. ಅದು ಎಕ್ಸಾಕ್ಟ್ ಆಗಿ ನಂಬರ್ ಸಿಕ್ಕಿದ್ರೆ ನಾನು ನಿಮ್ಗೆ ಕೊಡ್ತೀನಿ, ತಾಲೂಕಾ ವೈಸ್ ಡಿವೈಡ್ ಮಾಡಿ ಕೊಡ್ತೀನಿ. ಸರ್ ಈಗ ಅಲ್ಲಿ ದೋಣಿ ಉಪ್ಪಿನಂಗಡಿಯದ್ದು ದೋಣಿ ಇದೆ, ಮುಳುಗು ತಜ್ಞರಿದ್ದಾರೆ ಅಲ್ಲಿ. ಮುಳುಗುದು ನೀರಿನಲ್ಲಿ ಮುಳುಗಿ ಲೈಫ್ ಸೇವರ್ಸ್ ಇದ್ದಾರೆ, ಈಜುಗಾರರು, ಎಕ್ಸ್ಪರ್ಟ್ ಈಜುಗಾರರಿಗೆ. ಮತ್ತೆ ನಮ್ಮ ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಇಂದ ಅವರದ್ದು ಕೂಡ ಎಕ್ಸ್ಪರ್ಟ್ ಈಜುಗಾರರು ಇದ್ದಾರೆ, ಅವರಿಗೂ ಸಹ ನಾವೇ ಅಲ್ಲಿ ಡೆಪ್ಯೂಟ್ ಮಾಡ್ತಾರೆ. ಸೇಮ್ ಟೈಮ್ ಉಪ್ಪಿನಂಗಡಿ ಜೊತೆಗೆ ಸುಬ್ರಹ್ಮಣ್ಯ ಕೂಡ ಸ್ವಲ್ಪ ಡೇಂಜರ್. ಅಲ್ಲಿ ಕುಮಾರಧಾರ ಉಕ್ಕಿ ಬರ್ತದೆ, ಸಿಟಿಗೆ ಬರ್ತದೆ, ಪೇಟೆಗೆ ನೀರು ಬರ್ತದೆ, ಮತ್ತೆ ಅಲ್ಲಿ ಯಾತ್ರಿಕರು ತುಂಬಾ ಜನ ಬರ್ತಾರೆ, ಟೆಂಪಲ್ಗಳು, ಅವರು ಸ್ನಾನಕ್ಕೆ ಇಳಿತಾರೆ. ಸೊ ಅದು ಕೂಡ ಡೇಂಜರ್ ಸ್ಪಾಟ್ ಸರ್. ಸೊ ಅದರಲ್ಲಿ ಸುಬ್ರಹ್ಮಣ್ಯದಲ್ಲಿ ಕೂಡ ಒಂದು ಲೋಕಲೈಸ್ ಪ್ಲಾನ್ ಮಾಡಿದ್ದೀವಿ. ಸೊ ಮೊನ್ನೆ ಮಾನ್ಯ ಜಿಲ್ಲಾಧಿಕಾರಿ ಬರುವಾಗ ನಮ್ಮ ತೀರ್ಥ ತರ್ಪಣ ಸ್ಥಾನಕ್ಕೆ ಕೂಡ ನಾವು ಭೇಟಿ ನೀಡಿದ್ವಿ. ಅಲ್ಲಿ ತರ್ಪಣದಲ್ಲಿ ಕೂಡ ಕೆಲವು ನಮಗೆ ಮರಗಳು ಮತ್ತೆ ಸಿಲ್ಟೇಷನ್ ನಮಗೆ ಕಂಡು ಬಂದಿತ್ತು. ಸೊ ಅದರಿಂದ ನಮ್ಮ ದೇವಸ್ಥಾನ ವತಿಯಿಂದಾನೇ ಅದು ಕೂಡ ಈಗ ಕ್ಲಿಯರ್ ಮಾಡಿಸ್ತಾ ಇದ್ವಿ. ಸೊ ಅದು ಸ್ಥಾನದಿಂದ ಒಂದು 30-40 ತರ್ಪಣ ತೀರ್ಥದಿಂದ 50 ಮೀಟರ್ ಮುಂದೆ 50 ಮೀಟರ್ ಹಿಂದೆ ಅದು ಒಮ್ಮೆ ಕ್ಲಿಯರ್ ಮಾಡಿಸ್ತೀವಿ. ಸೊ ದಟ್ ನೀರು ಸ್ಮೂತ್ ಆಗಿ ಹರಿತಾ ಹೋದ್ರೆ ನಮಗೆ ಅದು ಫ್ಲಡಿಂಗ್ ಸಮಸ್ಯೆ ಬರುವುದಿಲ್ಲ. ಮತ್ತೆ ಅಲ್ಲಿ ಇನ್ನೊಂದು ಒಂದು ಸೇತುವೆ ಇದೆ, ಆ ಸೇತುವೆ ಕೂಡ ಯಾವಾಗಲೇ ಮುಳುಗಿ ಹೋಗುತ್ತೆ ಅಂತ ನಮಗೆ ತಿಳಿಸಿದ್ರು, ಲೋಕಲ್ ಜನರು ತಿಳಿಸಿದ್ರು. ಅದರಿಂದ ಅಲ್ಲಿ ಕೂಡ ಒಂದು ಸ್ಪೆಷಲ್ ಟೀಮ್ ನಾವು ಇಡ್ತೀವಿ. ಸೊ ತಮ್ಮ ಮಾಹಿತಿಗಾಗಿ ನಮ್ಮ ಹೋಮ್ ಗಾರ್ಡ್ಸ್ ಡಿಪಾರ್ಟ್ಮೆಂಟ್ ಒಂದಿಗೆ ಫೈರ್ ಡಿಪಾರ್ಟ್ಮೆಂಟ್, SDRF ಮತ್ತೆ NDRF ತಂಡಗಳಿಗೆ ಕೂಡ ಡೆಪ್ಯುಟೇಷನ್ ಆಗ್ತದೆ ನಮಗೆ ಸಿಕ್ಕಿದ ಕೂಡಲೇ. ಕೇಳಲಿಕ್ಕಿತ್ತು ಸರ್, SDRF NDRF ಬಿಫೋರ್ 2-3 ಇಯರ್ಸ್ ಮುಂಚೆ ಈ ಬೆಳ್ತಂಗಡಿ ಎಲ್ಲ ಫ್ಲಡ್ ಬಂದಾಗ ಬಂದಿತ್ತು, ತುಂಬ ಒಳ್ಳೆ ಎಫೆಕ್ಟಿವ್ ವರ್ಕ್ ಮಾಡಿದ್ದಾರೆ NDRF. ಸೊ ಈ ಸಲ ಅದರ ಏನು ಪ್ಲಾನ್ ಇದೆ? ಎಷ್ಟು ಜನ? NDRF ಆಕ್ಚುಲಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಅವರು ರಿಪೋರ್ಟ್ ಮಾಡ್ತಾರೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ತಂಡದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ಸೊ ಬಂದ ಕೂಡಲೇ ನಮಗೆ ನೋಟಿಫಿಕೇಶನ್ ಬರುತ್ತೆ, ಈ ಉಪವಿಭಾಗಕ್ಕೆ ಇಷ್ಟೇ ಇಟ್ಟಿದ್ವಿ ಅಥವಾ ಬರೀ ಜಿಲ್ಲಾ ಮಟ್ಟದಲ್ಲಿ ಇರ್ತದೆ, ಬೇಕಿದ್ರೆ ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಇದು ಮಾಡ್ತಾರೆ ಅಂತ, ನಿಯೋಜನೆ ಆಗ್ತದೆ ಅಂತ. ಆದ ಮಾಹಿತಿ ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಇದು SDRF ಕೂಡ ಅದೇ ಈಗ SDRF ಮಾನ್ಯ ಜಿಲ್ಲಾಧಿಕಾರಿ ಅವರನ್ನೇ ಡಿಪ್ಯೂಟ್ ಮಾಡ್ತಾರೆ. ಸೊ ಯಾವ್ದು ಉಪವಿಭಾಗಕ್ಕೆ ಯಾವ ತಾಲೂಕಿಗೆ ಎಷ್ಟು ಜನರು ಅಂತ ನಮಗೆ ತಿಳಿಸ್ತಾರೆ. ಸೊ ಹಿಂದಿನ ಸಭೆಗಳಲ್ಲಿ ನಡೆದಿರುವ ಡಿಸ್ಕಷನ್ ಪ್ರಕಾರ ಪುತ್ತೂರು ಉಪವಿಭಾಗಕ್ಕೆ ಒಂದು ತಂಡ ಸಿಗತ್ತೆ. ಅದು ಕಡಬದಲ್ಲಿ ಒಂದು ಸಮುದಾಯ ಭವನ ಇದೆ, ಕಡಬದಲ್ಲಿ ಹಾಕಿದ್ರೆ ಏನಾಗುತ್ತೆ, 4 ತಾಲೂಕಿಗೆ ಹೋಗಿ ಮಾಡಕ್ಕೆ ಕೆಲಸ ಮಾಡಕ್ಕೆ SDRF. ಮತ್ತೆ ಅದು ಬಿಟ್ಟು ಕೂಡ ನಾವೀಗ ಒಂದು ಆದೇಶ ಮಾಡಿ ಪ್ರತಿಯೊಂದು ಗ್ರಾಮ, ಅದು ಈಗ ಖಚಿತ ಆಗಿಲ್ಲ, ಡಿಸೈಡ್ ಆಗಿಲ್ಲ. ಬಟ್ ನನ್ನ ಪ್ಲಾನ್ ಪ್ರಕಾರ ಕಡಬದಲ್ಲಿ ಇಟ್ಟಿದ್ರೆ ಏನಾಗುತ್ತೆ, 4 ತಾಲೂಕಿಗೆ ಸೆಂಟರ್ ಆಗಿ ಇರ್ತದೆ. ಸೊ ಅಲ್ಲಿ ಸುಬ್ರಹ್ಮಣ್ಯ ಕೂಡ ಇರ್ತದೆ, ಬೆಳ್ತಂಗಡಿ ಘಾಟ್ಗಳು ಕೂಡ ಹತ್ತಿರ ಇರ್ತದೆ, ಈ ಕಡೆ ಶಿರಾಡಿ, ಕೋಕರಡಿ, ಸಂಪಾಜಿ ಕೂಡ ಸ್ವಲ್ಪ ಹತ್ತಿರ ಇರ್ತದೆ. ಹೆಚ್ಚು ಅಪಾಯಕಾರಿ ಇರುವಂತಹ ಸ್ಥಳಗಳು ಸ್ವಲ್ಪ ಹತ್ತಿರ ಇರ್ತದೆ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್ ಜೊತೆಗೆ ಈ SDRF ಫಂಡ್ ಅಂತ ಒಂದಿರುತ್ತಲ್ಲ ಸರ್, ಪ್ರಕೃತಿ ವಿಕೋಪ ನಿಧಿ, ಡಿಸಾಸ್ಟರ್ ಇದು, ಅದು ಎಷ್ಟು ಲಭ್ಯ ಅವೈಲಬಿಲಿಟಿ ಇದೆ ಈಗ ಎಮರ್ಜೆನ್ಸಿ ಪ್ಲಾನ್ಗೆ ಏನಾದರೂ ಆ ಥರ? ಯಾಕಂದ್ರೆ ಫಂಡ್ ಇದೆಯಾ ಇಲ್ಲ ಅಂದ್ರೆ ಜನರಿಗೂ ಸ್ವಲ್ಪ ಗೊಂದಲ. ಅದು ತಾಲೂಕಾ ಮಟ್ಟದಲ್ಲಿ ಇರ್ತದೆ. ಸೊ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಖಚಿತಪಡಿಸಿಕೊಂಡು. ಯಾಕೆಂದ್ರೆ ಈಗ ತಮಗೆ ಗೊತ್ತಿರೋ ಪ್ರಕಾರ ಕೆಲವು ಕಡೆ ಅಪಘಾತ ಆಗ್ತಾ ಉಂಟು, ಹಾನಿ ಆಗ್ತಾ ಉಂಟು. ಅದಕ್ಕೆ ಅದು ಒಂದು ರನ್ನಿಂಗ್ ಅಕೌಂಟ್ ತರ ಇರ್ತದೆ. ಯಾವ್ದೋ ಒಂದು ಹಾನಿ ಆಗಿದ್ರೆ ಅದು ನಾವೇ 24 ಗಂಟೆ ಒಳಗೆ ಲೈಟ್ನಿಂಗ್ ತಹಸೀಲ್ದಾರ್ಗೆ ಇರ್ತದೆ PD ಅಕೌಂಟ್. ಸೊ ಅವರು SDRF ಗೈಡ್ಲೈನ್ಸ್ ಇದೆ, NDRF ಫಂಡ್ ಕೂಡ ಒಂದು ಗೈಡ್ಲೈನ್ಸ್ ಇದೆ. ಆ ಸುತ್ತೋಲೆ ಪ್ರಕಾರ ನಿಯಮಗಳ ಪ್ರಕಾರನೇ ನಮಗೆ ಬಿಡುಗಡೆ ಮಾಡಬೇಕಾಗುತ್ತೆ. ತುರ್ತು ಘಟನೆಗಳಿಗೆ ಮತ್ತೆ ಯಾವ್ದು ಘಟನೆಗಳು ಅದರ ಒಳಗೆ ಒಳಪಟ್ಟು ನಾವೇ ಮಾಡಬಹುದು, ಕೆಲವು ಮಾಡಬಾರದು, ಅದು ಕೂಡ ಗೈಡ್ಲೈನ್ಸ್ ಅಲ್ಲಿ ಕ್ಲಿಯರ್ ಆಗಿದೆ. ಆ ಗೈಡ್ಲೈನ್ಸ್ ಬಿಟ್ಟು ಯಾವುದೇ ರೀತಿಯ ಬಿಡುಗಡೆಗೆ ಸಾಧ್ಯ ಇರುವುದಿಲ್ಲ. ಸೊ ಅದು ಆಲ್ರೆಡಿ ಈಗ ನಡೀತಾ ಉಂಟು. ಸೊ ತಮಗೆ ಗೊತ್ತಿರಬಹುದು, ಕೆಲವು ಕಡೆ ಈಗ ಮನೆ ಹಾನಿ ಆಗ್ತಾ ಉಂಟು, ಸಿಡಿಲು ಬಡಿದು ಸತ್ರು ಮೊನ್ನೆ. ಅವರಿಗೆ ಪರಿಹಾರ ಕಾಂಪೆನ್ಸೇಷನ್ ಕೊಟ್ಟಿದ್ದೀವಿ. ಅವ್ರಿಗೆ ಎಷ್ಟು ಸರ್ ಈಗ? 4 ಲಕ್ಷ 5 ಲಕ್ಷ ಅಂತ. ಅದು ಪೇಮೆಂಟ್ ಆಯ್ತು ಸರ್? ಅದು ಇಬ್ಬರಿಗೂ ಪೇಮೆಂಟ್ ಆಗಿದೆ. ಒಬ್ಬರಿಗೆ ಅವರು UP ದಿಂದ ಕೂಲಿ ಕೆಲಸಕ್ಕೆ ಬರೋದ್ರಿಂದ
ಅವರ ಮಾನ್ಯ ಜಿಲ್ಲಾಧಿಕಾರಿ UP Okay. ಅವ್ರದಕ್ಕೂ ಒಂದು ಸರ್ಟಿಫಿಕೇಶನ್ ಕೊಡ್ಬೇಕಾಗತ್ತೆ. ಅದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರು ದಕ್ಷಿಣ ಕನ್ನಡ ಕೂಡ ಆಲ್ರೆಡಿ ಪತ್ರ ಬರೆದಿದ್ದಾರೆ, ಹೋಗಿದೆ. ಅವರ ಕಡೆಯಿಂದ ಮಾಹಿತಿ ಬಂದ ಕೂಡಲೇ ಅದಕ್ಕೂ ಕೂಡ ಬಿಡುಗಡೆ ಆಗ್ತದೆ. ಇವರು ಸುಬ್ರಹ್ಮಣ್ಯದವರಿಗೆ ಕೊಟ್ಟಾಯ್ತಾ ಸರ್? ಸುಬ್ರಹ್ಮಣ್ಯ ಅವರಿಗೆ ಕೊಟ್ಟಾಯ್ತು. ಸೋಮಸುಂದರ ಅದು ನನಗೆ ಖಚಿತಪಡಿಸ್ಕೋಬೇಕು. ಸೊ ಫೈಲ್ ಬಿಲ್ಡಪ್ ಶುರುವಾಗಿತ್ತು ಹಿಂದಿನ ಬಾರಿಗೆ, ಅವರಿಗೆ ಸಿಗುತ್ತೆ 5 ಲಕ್ಷ ಸಿಗುತ್ತೆ ಅವರಿಗೆ. ಹೌದು, ಅಂತ ಬಿಡುಗಡೆ ಆಗಿದೆ. ಬಿಡುಗಡೆ ಕನ್ಫರ್ಮ್ ಮಾಡಬೇಕು, ನನಗೆ ಕನ್ಫರ್ಮ್ ಮಾಡಬೇಕು. ನನ್ನ ಪ್ರಕಾರ ಆಗಿದೆ ನನಗೆ, ಬಟ್ ಅದು ಕನ್ಫರ್ಮ್ ಮಾಡಿ ಮಾತ್ರ ನಿಮಗೆ ನಾನು ತಿಳಿಸ್ತೇನೆ. ಸರ್, ಈಗ ಎಸ್ಪೆಷಲಿ ಶಿರಾಡಿ ಘಾಟ್, ಸಂಪಾಜೆ, ಚಾರ್ಮಾಡಿ ಘಾಟ್ ಸೆಕ್ಷನ್ಗಳಲ್ಲಿ ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್. ಬ್ಲಾಕ್ ಆಗೋದು, ಲ್ಯಾಂಡ್ ಸ್ಲೈಡ್ ಆಗುವಂಥದ್ದು. ಅದಕ್ಕೆ ಪ್ರಿಕಾಷನ್ ಅಂದರೆ ಏನಾದರೂ ಎಮರ್ಜೆನ್ಸಿ ಟೀಮು ಆ ಥರ ಏನಾದರೂ ಅದು ಗೊತ್ತಾಗಲ್ಲ ಕೆಲವೊಮ್ಮೆ. ಎಸ್ಪೆಷಲಿ ಚಾರ್ಮಾಡಿ ತುಂಬ ಅದು ಕಡಿದಾಗಿದೆ, ಅಲ್ಲಿ ಏನಾದರೂ ಗೊತ್ತಾಗಲ್ಲ. ಅಲ್ಲಿ ಬೆಂಡ್ಸ್ ಕೂಡ ಇದೆ, ಬೆಂಡ್ ಮೊನ್ನೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಬಂದಿದ್ದೀನಿ. ಅದಕ್ಕೆ ಅದು ಆಕ್ಚುಲಿ ನಾನು ಹೇಳಿದಂತೆ ಹಂತ ಹಂತವಾಗಿ ಹೇಳಿದರೆ ಒಂದು 3-4 ಹಂತದಲ್ಲಿ ಪ್ಲಾನ್ ಈಗ ಮಾಡಿಕೊಂಡಿದ್ದೀವಿ. ಫಸ್ಟ್ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯತ್ ಹಂತದಲ್ಲಿ ಒಂದು ಇನ್ಸಿಡೆಂಟ್ ಕಮಾಂಡರ್, PDO ಆಗಿ ಮುಖ್ಯಸ್ಥರಾಗಿ ಒಂದು ಉಪಸಮಿತಿ ರಚನೆ ಆಗಿದೆ. ಪಂಚಾಯತ್ ಲೆವೆಲ್, ಪ್ರತಿಯೊಂದು ಪಂಚಾಯತ್ ಲೆವೆಲ್. ಸೊ ಆ ಪಂಚಾಯತ್ ಲೆವೆಲ್ ನಲ್ಲಿ PDO ಮುಖ್ಯಸ್ಥರು ಇರ್ತಾರೆ, ಮತ್ತೆ ಉಪಸಮಿತಿ, ಅದೊಂದು ಡಿಸಾಸ್ಟರ್ ಉಪಸಮಿತಿ, ಪ್ರಕೃತಿ ಉಪಸಮಿತಿ. ಸೊ ಅದರಲ್ಲಿ PDO ಅವರು ಮುಖ್ಯಸ್ಥರಾಗಿ ಇರ್ತಾರೆ. ಅದರಲ್ಲಿ ಸದಸ್ಯರು ಬೀಟ್ ಕಾನ್ಸ್ಟೇಬಲ್ಸು, ಬೀಟ್ ಫಾರೆಸ್ಟರ್ಸು, ಅವರ ಪಂಚಾಯತ್ ಕಾರ್ಯದರ್ಶಿ ಮತ್ತೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ VAO, ಇವರು ಎಲ್ಲರೂ ಸದಸ್ಯರಾಗಿರ್ತಾರೆ. ಎಲ್ಲಿ ಲೈನ್ ಮ್ಯಾನ್ ಲಭ್ಯ ಇರ್ತಾರೆ ಅವರು ಕೂಡ ಆ ಉಪಸಮಿತಿಯದ್ದು ಸದಸ್ಯರಾಗಿರ್ತಾರೆ. ಸೊ ಗ್ರಾಮ ಹಂತದಲ್ಲಿ ಯಾವುದೇ ರೀತಿಯ ಒಂದು ತುರ್ತು ಪರಿಸ್ಥಿತಿ ಬಂದರೆ, ಜರೂರು ಪರಿಸ್ಥಿತಿ ಬಂದರೆ ಇವರು ಫಸ್ಟ್ ತಂಡ ಈ ಉಪಸಮಿತಿ ಬಂದು ಅಲ್ಲಿ ಹೋಗಿ ಸ್ಪಂದಿಸ್ತಾರೆ. ಸೆಕೆಂಡ್, ನಮ್ಮ ಮುನ್ಸಿಪಾಲಿಟಿಗಳಲ್ಲಿ ಕೂಡ ನಾವೇ ಸಿಟಿ ಮುನ್ಸಿಪಾಲಿಟಿ ಕಮಿಷನರ್ಗೆ ಮತ್ತೆ CO ಕಡಬ, CO ಬೆಳ್ತಂಗಡಿ, CO ಸುಳ್ಳೆಗೆನೂ ಸಹ ಒಂದು ಆದೇಶವನ್ನು ಕೊಟ್ಟಿದ್ದೀವಿ. ಅದರಲ್ಲಿ 2-3 ಝೋನ್ಸ್ ಬಲೆ ಮಾಡಲಿಕ್ಕೆ ಕೂಡ ನಾವೇ ಆದೇಶವನ್ನು ಕೊಟ್ಟಿದ್ದೀವಿ. ಒಂದು ಸಿಟಿ ಏರಿಯಾದಲ್ಲಿ ಇಡೀ ಸಿಟಿಗೆ 3 ಬಲೆಗೆ ಡಿವೈಡ್ ಮಾಡಿ ಪ್ರತಿಯೊಂದು ಬಲೆಗೆ ಒಂದು ಇನ್ಸಿಡೆಂಟ್ ಕಮಾಂಡರ್ ನೇಮಕ ಮಾಡಬೇಕು. ಇನ್ಸಿಡೆಂಟ್ ಕಮಾಂಡರ್, ಆ ಇನ್ಸಿಡೆಂಟ್ ಕಮಾಂಡರ್ ಸ್ವಲ್ಪ ಸೀನಿಯರ್ ಅಧಿಕಾರಿಯಾಗಿರಬೇಕು. ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ನಮ್ಮ AEE ಆಗಲಿ ಆ ಹಂತದ್ದು ಒಬ್ರು ಅಧಿಕಾರಿ ಇನ್ಸಿಡೆಂಟ್ ಕಮಾಂಡರ್ ಇರ್ತಾರೆ. ಅವರ ಕಮಿಟಿದಲ್ಲಿ ಕೂಡ ಅದೇ ರೀತಿ ಗ್ರಾಮ ಪಂಚಾಯತ್ ತರ ಬೇರೆ ಬೇರೆ ಇಲಾಖೆಯಿಂದ ತುರ್ತು ಸೇವೆ, ಅಗತ್ಯ ಸೇವೆ ಕೊಡುವಂಥದ್ದು ಸ್ಟಾಫ್ಗಳು ಕೂಡ ಅದರಲ್ಲಿ ಇರ್ತಾರೆ. ಮತ್ತೆ ಆ ಸಮಿತಿಗೆ ಕೂಡ ಲೋಕಲೈಸ್ಡ್ ನಾವೇ ಇಕ್ವಿಪ್ಮೆಂಟ್ಸ್ ಕೊಡ್ತೀವಿ, ಉಪಕರಣಗಳು. ಫಾರ್ ಎಕ್ಸಾಂಪಲ್, ಈಗ ಉಪನಗರದಲ್ಲಿ NH ಕೆಲಸ ನಡೀತಾ ಉಂಟು. ಸೊ ನಾವು NHIಗೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಆದೇಶ ಮಾಡಿ NHI ಅವರ ವತಿಯಿಂದಾನೇ ನಾವೇ ಅಲ್ಲಿ ಅವರೇ ಮಾಡ್ತಾರೆ. JCB, ಹಿಟಾಚಿ ಆದ್ರೆ ಏನಾದ್ರು ಉಪಕರಣ ಬೇಕಿದ್ರೆ ಅವರು ಸೂಪರ್ವಿಷನ್ ಮಾತ್ರ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ತಾರೆ. ಸೂಪರ್ವಿಷನ್ ಈ ಕಮಿಟಿ ಮಾಡ್ತಾರೆ. ಆ ಕಮಿಟಿಗೂ ಒಂದು ಹಂತಕ್ಕೆ ಮಾತ್ರ ಕೆಪಬಿಲಿಟಿ ಇರುವಂತದ್ದು. ಆ ಕೆಪಬಿಲಿಟಿ ದಾಟಿ ಏನಾದ್ರು ಇನ್ನೂ ದೊಡ್ಡ ಒಂದು ಪ್ರಾಬ್ಲಮ್ ಬಂದ್ಬಿಟ್ರೆ ನಮ್ಮ ತಾಲೂಕಾ ಮಟ್ಟದಲ್ಲಿ ನಾವೇ ಅದು ಮೊಬಿಲೈಸ್ ಮಾಡ್ತೀವಿ. ಉಪಕರಣಗಳು, ರಿಸೋರ್ಸಸ್ ತಾಲೂಕು ಮಟ್ಟದ ವಿಪತ್ತು ನಿರ್ವಹಣಾ ಸಮಿತಿ, ತಹಸೀಲ್ದಾರ್ ಅಧ್ಯಕ್ಷತೆ ಕೆಳಗಡೆ ಇರುವ ಸಮಿತಿಯಿಂದ, ಮತ್ತೆ ಬೇಕಿದ್ರೆ ನಾವೇ ಹೋಮ್ ಗಾರ್ಡ್ಸ್ಗೆ, ಫೈರ್ ಡಿಪಾರ್ಟ್ಮೆಂಟ್ಗೆ ಮೊಬಿಲೈಸ್ ಮಾಡ್ತೀವಿ. ಅದು ಅಗೇನ್ ದಾಟಿ ಇನ್ನೂ ದೊಡ್ಡ ಬೈ ಚಾನ್ಸ್ ಅದು ಬರಬಾರದು, ಬಟ್ ಬೈ ಚಾನ್ಸ್ ಆ ಥರ ಏನಾದರೂ ಸಂಭಾವನೆ ಇದ್ರೆ ದೆನ್ ನಾವೇ ಮಾನ್ಯ ಜಿಲ್ಲಾಧಿಕಾರಿಗೆ ತಿಳಿಸಿ ಅವರ ವತಿಯಿಂದ NDRFಗೆ ಮತ್ತೆ ಜಿಲ್ಲಾ ಕಡೆಯಿಂದ ಇನ್ನು ಹೆಚ್ಚಿನ ಸಂಪನ್ಮೂಲ ಮಟ್ಟದಲ್ಲಿ ಇರುವ ಕಂಟ್ರೋಲ್ ರೂಮ್ ನಂಬರ್ ಇವತ್ತು ನಾನೇ ಒಂದು ಪಟ್ಟಿ ಮಾಡಿ ತಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ತೀನಿ. ಒಂದೇ ಪಟ್ಟಿದಲ್ಲಿ ಎಲ್ಲ ತಾಲೂಕಾ ಕಂಟ್ರೋಲ್ ರೂಮ್ ನಂಬರ್ಸ್, ಮುನ್ಸಿಪಾಲಿಟಿ ಇದೆಲ್ಲ ಸಿಂಗಲ್ ವಿಂಡೋ ರೂಪದಲ್ಲಿ ಇರುತ್ತಲ್ಲ ಸರ್? ಸಿಂಗಲ್ ವಿಂಡೋ ಅಂದ್ರೆ ಕಂಟ್ರೋಲ್ ರೂಮ್. ತಾಲೂಕದಲ್ಲಿ 2 ಕಂಟ್ರೋಲ್ ರೂಮ್ ಈಗ ಮಾಡಿದ್ವಿ. ಒಂದು ಮುನ್ಸಿಪಾಲಿಟಿದಲ್ಲಿ, ಒಂದು ತಾಲೂಕಾ ಮಾಡಿ ನಾನು ತಮಗೆ ತಿಳಿಸ್ತೇನೆ. ಮಿಂಚು ಬಂದಕ ಅದು ಅರೆಸ್ಟರ್, ಲೈಟ್ನಿಂಗ್ ಅರೆಸ್ಟರ್. ಸೊ ಮಿಂಚಿ ಬಂದಕ ಏನು ಇದು ಅಂತ ಹೇಳಿದ್ರೆ ಪರಿಸ್ಥಿತಿ. ಸೊ ಮಿಂಚಿ ಬಂದಕ ಒಂದು ಬಹಳ ಸೈಂಟಿಫಿಕ್ ಆಗಿ ನಮಗೆ ಅಗತ್ಯ ಇರ್ತದೆ ಮಾಡ್ಲಿಕ್ಕೆ. ಸೊ ರ್ಯಾಂಡಮ್ ಇನ್ಸ್ಟಾಲೇಷನ್ ಮಾಡಿದ್ರೆ ಅದರದ್ದು ಏನು ನಮಗೆ ಲಾಭ ಸಿಗುದಿಲ್ಲ ಮತ್ತೆ ಫಲ ಸಿಗುದಿಲ್ಲ. ಸೊ ಅದರಿಂದ ಒಂದು ಡಿಟೇಲ್ ಒಂದು ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ವತಿಯಿಂದ ಒಬ್ರು ಕನ್ಸಲ್ಟೆಂಟ್ ಸಮಾಲೋಚಕರು ಬಂದಿದ್ರು. ಆಲ್ರೆಡಿ ಜಾಸ್ತಿ ಎಲ್ಲಿ ಕೇಸ್ ಆಗ್ತಾ ಉಂಟು. ಫಾರ್ ಎಕ್ಸಾಂಪಲ್ ಕಡಬ ಒಂದು ರೆಡ್ ಝೋನ್ ದಲ್ಲಿ ಇರೋದ್ರಿಂದ ಅಲ್ಲಿ ಕಡಬ ನಾನೇ ಮತ್ತೆ ಅವರು ಹೋಗಿ ಜಂಟಿ ಸರ್ವೆ ಮಾಡಿ ನಾವೇ ಬಂದಿದ್ದೀವಿ. ಸೊ ಆದ ನಂತರ ನಾವೇ ಕೆಲವು ನಮ್ಮ ಹಂತದಲ್ಲಿ ಕೂಡ ಮೀಟಿಂಗ್ ಮಾಡಿ, ಸೆಂಟ್ರಲ್ ಗವರ್ಮೆಂಟ್ ಇಂದಾನೆ ಕೂಡ ಮೀಟಿಂಗ್ ಮಾಡಿ ಅದು ರಿಸೋರ್ಸಸ್ ಎಲ್ಲಿ ಉಂಟು ಅಂತ ಈಗ ಖಚಿತಪಡಿಸ್ಕೊಳ್ತಾ ಇದ್ದೀವಿ.
ಸೊ ಬೇರೆ ಬೇರೆ ನಮಗೆ ಪ್ರತಿಯೊಂದು ತಾಲೂಕು ತಹಸೀಲ್ದಾರ್ ಕಡೆಯಿಂದ ಕೂಡ ಕಾಲ್ ಬಂದಿತ್ತು, ಕೆಲವು ನಮಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಯಾರು ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ನಾವೇ ಅದು ಈಗ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಅಪ್ಡೇಟ್ಸ್ ಕೊಡ್ತೀವಿ. ಎಷ್ಟು ಬೇಕಾದಂತ ಏನಾದ್ರು ಬಂತ ಜಜ್ಮೆಂಟ್? ಪ್ರತಿಯೊಂದು ಒಂದು ಮಿಂಚಿ ಬಂಧಕಕ್ಕೆ ಒಂದು ಎಫೆಕ್ಟಿವ್ ಮಿಂಚಿ ಬಂಧಕ ನಮಗೆ ಇನ್ಸ್ಟಾಲ್ ಮಾಡಬೇಕಾದ್ರೆ ಒಂದು ಮಿನಿಮಮ್ ಒಂದು 2 ಲಕ್ಷವರೆಗೆ ಖರ್ಚು ಬರ್ತದೆ. ಒಂದು ಇದಕ್ಕೆ 1.5 to 2 lakhs ಬರ್ತದೆ. ಅದು 11 ಕಳೆದ ಬಾರಿ ಪ್ರಸ್ತಾವನೆ ಮಾಡಿದ್ವಿ 11 ಇದನ್ನಾಯಿತು. ಅದ್ರಲ್ಲಿ 22 ಲಕ್ಷ 22.5 ಲಕ್ಷ ಏನು ಇಡೀ ತಾಲೂಕು ಎಸ್ಟಿಮೇಷನ್ ದಕ್ಷಿಣ ಕನ್ನಡ ಜಿಲ್ಲೆಗೆ. ಸೊ ಏನಾಗುತ್ತೆ ಅದರಲ್ಲಿ ಕೂಡ ನಮಗೆ ಹಾಟ್ಸ್ಪಾಟ್ಸ್ ನೋಡ್ಬೇಕಾಗುತ್ತೆ. ಲೈಟ್ನಿಂಗ್ ಡೆನ್ಸಿಟಿ ಮ್ಯಾಪ್ ಅಂತ ಇದೆ. ಅದು ಈಗ ನಮ್ಮ ದಕ್ಷಿಣ ಕನ್ನಡ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಕಂಟ್ರೋಲ್ ರೂಮ್ ಇಂದ ಅದು ಅವರು ಮಾನಿಟರ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನಮಗೆ ಲೈಟ್ನಿಂಗ್ ಡೆನ್ಸಿಟಿಗೆ, ಪಾಪ್ಯುಲೇಷನ್ ಡೆನ್ಸಿಟಿಗೆ ಫಸ್ಟ್ ತಾಳೆ ಇಟ್ಕೊಂಡು ಕೆಲಸ ಮಾಡಬೇಕು. ಎಲ್ಲಿ ಲೈಟಿಂಗ್ ಜಾಸ್ತಿ ಆಗ್ತಾ ಉಂಟು ಅಲ್ಲಿ ಜನಸಂಖ್ಯೆ ಇದೆಯಾ, ಜನಸಂಖ್ಯೆ ಫಾರೆಸ್ಟ್ ಏರಿಯಲ್ಲಿ ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ, ಅದಕ್ಕೆ ಜನ ಬೇಕಂದ್ರೆ ಜನರಿಗೂ ಏನು ಸಿಗೋದಿಲ್ಲ. ಸೊ ಇದು ಎರಡುಗೆ ನಮಗೆ ನೋಡ್ಬಿಟ್ಟು ಆ ಏರಿಯಾದಲ್ಲಿ ಹೇಗೆ ಏರಿಯಾ ಇದೆ, ಅದು ಆಕ್ಚುಲಿ ಅಂತರ್ಜಲ ಮಟ್ಟ ಒಂದು ಮಿತಿಗೆ ಇರಬೇಕು. ಜಾಸ್ತಿ ಕಡಿಮೆ ಇದ್ರೆ ಅಲ್ಲಿ ಹಾಕಿದ್ರೆ ಅರ್ಥಿಂಗ್ ಸಿಗೋದಿಲ್ಲ. ಸೊ ಅಲ್ಲಿ ಇರುವ ಕಲ್ಲುಗಳು ಕೂಡ ಸ್ವಲ್ಪ ಮೆಟಲ್ ಪ್ರಾಪರ್ಟಿ, ಧಾತುನ ಇದು ಪ್ರಾಪರ್ಟಿ ಇರಬೇಕು. ಅದು ಎಲ್ಲ ವಿಷಯ ನೋಡ್ಬಿಟ್ಟು ನಮಗೆ ಸೈಂಟಿಫಿಕ್ ಇನ್ಸ್ಟಾಲೇಷನ್ ಮಾಡಿದರೆ ಅದು ಇಟ್ ವಿಲ್ ಬಿ ವೆರಿ ವೆರಿ ಎಫೆಕ್ಟಿವ್. ಒಂದು ಪ್ರಾಪರ್ ಡಿಸೈನ್ ಒಂದು ಕರೆಕ್ಟ್ ಸ್ಪಾಟ್ ಅಲ್ಲಿ ಹಾಕಿದರೆ ಒಂದು 200-300 ಮೀಟರ್ ಡಯಾಮೀಟರ್ ಆ ಏರಿಯಾಗೆ ವಲಯಗೆ ನಮಗೆ ಅನುಕೂಲ ಆಗಿರ್ತದೆ. ಈ ವರ್ಷಕ್ಕಂತೂ ಕಷ್ಟ. ಈ ವರ್ಷ ಅದೇ ಸ್ವಲ್ಪ ಎಷ್ಟು ಸಾಧ್ಯಷ್ಟು ಬೇಗ ನಾವು ಮಾಡ್ತಾ ಇದ್ದೀವಿ. ಬಟ್ ಅದಕ್ಕೆ ಫಂಡ್ ಅಗೇನ್ ಮೊಬಿಲೈಸ್ ಮಾಡಬೇಕು. ಹೇಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಆಗುತ್ತೆ.